ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೋಪ್ಲೆಸ್ ಫೆಲೋವಾಗ್ಸ್. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಕೃಷ್ಣಗಿರಿದಲ್ಲಿರೋ ಕಂದಿಕುಪ್ಪಂ ಅಂತ ಒಂದು ಊರಲ್ಲಿ ಕಾಳಭೈರೇಶ್ವರ ದೇವಸ್ಥಾನ ಇದೆ. ಸೊ ದೇವಸ್ಥಾನಕ್ಕೆ ಬಂದಿದ್ದೀರಿ. ದೇವಸ್ಥಾನ ಕ್ಲಿಪ್ ಇವಾಗ ಹಾಕ್ತೀನಿ, ನೋಡ್ಕೊಳ್ಳಿ ಹೇಗಿದೆ ಅಂತ. ಓಕೆ, ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದ್ರಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಫ್ಯಾಮಿಲೀಸ್ ಎಲ್ಲ ಬಂದರೆ ಸಖತ್ತಾಗಿ ಎಂಟರ್ಟೈನ್ ಮಾಡ್ಬೋದು. ಲೈಕ್ ಎಂಟರ್ಟೈನ್ಮೆಂಟ್ ಅಂದರೆ ಡಿವೋಷನಲ್ ಆಗಿ ಇರುತ್ತೆ. ಅಲ್ಲಿ ಸ್ವಲ್ಪ ಪ್ಲೇಯಿಂಗ್ ಥಿಂಗ್ಸ್ ಎಲ್ಲ ಇದೆ, ಆಟ ಆಡ್ಲೂಬೋದು. ಸೊ ಬಂದರೆ ಚೆನ್ನಾಗಿರುತ್ತೆ, ಪೀಸ್ಫುಲ್ ಆಗಿರುತ್ತೆ ದೇವಸ್ಥಾನದಲ್ಲಿ. ಮೇನ್ ಶಿವ ಇವನು ಯಾರಿದ್ರು ಅವ್ರು ಫುಲ್ ಡಿವೋಷನಲ್ ಆಗಿಬಿಟ್ಟಿದ್ದಾನೆ ಶಿವ ನೋಡಿದ ತಕ್ಷಣ. ಲಕ ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ ಅಷ್ಟೇ. ಇನ್ನ ಕಾಳ ಭೈರವ ದೇವಸ್ಥಾನ ಅಂದ್ರೆ ಪೆಟ್ಸ್ ಡಾಗ್ ಲವರ್ಸ್ ಬರ್ಬೋದು. ಎಬ್ಬಲಿ ನಾನು ಬಡ್ದ ಅಂದ್ರೆ ಊಟ ಮಾಡ್ಬೇಕಂಗೆ ಹೊಡ್ದೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಕಾಲಭೈರವ ದೇವಸ್ಥಾನಕ್ಕೆ ಬಂದಿದ್ದೀರಿ ಗೈಸ್. ದೇವಸ್ಥಾನ ಚೆನ್ನಾಗಿದೆ. ಆಮೇಲೆ ಅಪರೂಪದ ಮುಳ್ಳಂದಿ ಬಾಬಾ ಪ್ರಸಾದ ಎಲ್ಲ ಹಾಕ್ತಾರೆ. ಅಣ್ಣವ್ರಿಗೆ ತಿಂದ್ಬಿಟ್ಟು ಹೊಟ್ಟೆ ಫುಲ್ ಆಗ್ಬಿಟ್ಟೈತೆ, ಅದಕ್ಕೆ ಬಾಯಲ್ಲೇನು ಮಾತೆ ಬರ್ತಾ ಇಲ್ಲ ಅವ್ರಿಗೆ. ಸ್ವಲ್ಪ ನೋಡಿದಾರೆ ಅದಕ್ಕೆ ಅಣ್ಣ ಊಟ ತಿನ್ನೋಕೆ ಒಂದು ಇದಾಯ್ತು ಸಿಚುವೇಶನ್, ಏನಂತಾರಲ್ಲ ಇನ್ಸಿಡೆಂಟ್ ಇನ್ಸಿಡೆಂಟ್ ಆಯ್ತು ಸರ್. ಏನಾಯ್ತು ಅಂತ ಕೇಳಿದ್ರೆ ಅವನೇ ಹೇಳ್ತಾನೆ. ಅದೇನಿಲ್ಲ ಗೈಸ್, ಊಟ ತಿಂದೆ ಅಷ್ಟೇ. ಚಾನ್ಸ್ ಇಲ್ಲ ಗೈಸ್. ಅಲ್ಲೊಂದು ಆಂಟಿ ಏನೋ ಬೈದ್ರಿ ಅವನ್ನ. ಅದೆಲ್ಲ ಹೇಳಕ್ಕಾಗಲ್ಲ ಗೈಸ್. ಹೇಳೋ ಪರವಾಗಿಲ್ಲ, ಬೇಡ ನಮ್ಮ ಹುಡುಗರು ಹೆಂಗೆ ಅಂದರೆ ಹೋಗಿದ್ದ ಜಾಗದಲ್ಲಿ ಮನ ಮರ್ಯಾದೆ ಕಳ್ಕೊಂಡು ಬರ್ತಾರೆ. ಬಟ್ ಹೆಂಗ್ ಕಳ್ಕೊಂತಾರಂದ್ರೆ ಡಿಸಿಪ್ಲಿನಾಗಿ ಕಳ್ಕೊಂತಾರೆ. ಆ ಥರ ಕಳ್ಕೊಂಡು ಮನ ಮರ್ಯಾದೆ ಕಳ್ಕೊಂಡು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಳಿ ಹಿಡಿಯುತ್ತೆ. 3 ಕಾಸು ಸರಾಜಾಗ್ಬಿಟ್ಟು ಬರ್ತಾರೆ ಹಂಗೆ. ಇವಾಗ ಹೋಗಿ ಆಂಟಿ ಹತ್ರ ಜಗಳ ಮಾಡ್ಕೊಂಡ್ಬಂದ ನೋಡಿ. ಏನ್ ಮಾಡಿದ್ದಾನೆ ರೈಸ್ ಊಟ ಹಾಕೊಂಡ, ರೈಸ್ ಹಾಕಿದ್ರು. ಆಮೇಲೆ ರೈಸ್ ಸಾಲಿಲ್ಲ ಅಂದ್ಬಿಟ್ಟು ತಿರ್ಗಾ ಸಾಂಬಾರ್ ಹಾಕ್ಸ್ಕೊಂಡ. ತಿರ್ಗಾ ಇನ್ನೊಂದ್ಸತಿ ಹೋಗಿ ರೈಸ್ ಹಾಕ್ಸ್ಕೊಂಡ, ಸಾರು ಜಾಸ್ತಿ ಆಯ್ತು ಅಂತ ತಿರ್ಗಾ ಸಾಂಬಾರ್ ಹಾಕ್ಸ್ಕೊಳಕ್ ಕೇಳ್ದ. ಅದಕ್ಕೆ ಆಂಟಿ ಬೈದ್ ಬಿಟ್ಬಿಟ್ರು. ಅದಕ್ಕೆ ಜಗಳಾಡ್ಬೇಕು. ಯಾಕೋ ಬಂದ್ರಿ ತಿಂದ್ರಿ ಹೋದ್ರಿ. A few moments later. ಸಕ್ಕದಾಗಿತ್ತು ದೇವಸ್ಥಾನ ಮಾತ್ರ. ಈ ತರ ಇರುತ್ತೆ ಅಂತ ಅನ್ಕೊಂಬಂದಿರಲಿಲ್ಲ. ಆಕ್ಚುಲಿ ನಾವು ಫಸ್ಟ್ ಲೊಕೇಶನ್ ತಪ್ಪೋಗಿ ಬೇರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ರಿ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ಗೈಸ್, ಇಲ್ಲಿ ಯಾರಿಗಾದ್ರೂ ಮಕ್ಕಳಾಗಿಲ್ಲ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇಲ್ಲಿ ಬೇಡ್ಕೊಂಡು ಹರಕೆ ಹೊತ್ಕೊಂಡು ಬಂದು ಅದು ತೊಟ್ಲನ್ನ ಕಟ್ಟಿದ್ರೆ ಮಗು ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.